ಒಬ್ಬ ವ್ಯಕ್ತಿಯನ್ನು ಸಂಬೋಧಿಸಿ ಮಿಯಾನ್ ತಿಯಾನ್ ಅಥವಾ ಪಾಕಿಸ್ತಾನಿ ಅಂತ ಕರೆಯೋದು ಆತನ ಧಾರ್ಮಿಕ ಭಾವನೆಗೆ ಧಕ್ಕೆ ತರುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ವಿ ನಾಗರತ್ನ ಮತ್ತು ಸತೀಶ್ ಚಂದ್ರ ಶರ್ಮಾ ನ್ಯಾಯಾಧೀಶರನ್ನೊಳಗೊಂಡ ಪೀಠ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆತನನ್ನು ಕುರಿತು ಮಿಯಾನ್ ತಿಯಾನ್ ಅಥವಾ ಪಾಕಿಸ್ತಾನಿ ಅಂತ ಕರೆದ್ರೆ ಆತನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗತ್ತಾ ಅನ್ನೋದು ಸಂಬಂಧಪಟ್ಟಂತೆ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಏರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದಲ್ಲಿ ನ್ಯಾಯಾಧೀಶರಾಗಿ ವಿ ನಾಗರತ್ನ ಮತ್ತು ಸತೀಶ್ ಚಂದ್ರ ಶರ್ಮಾ ನ್ಯಾಯಾಧೀಶರನ್ನು ಒಳಗೊಂಡ ಪೀಠ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಮಾಹಿತಿ ಹಕ್ಕನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿರಲ್ಲ, ಹಾಗಾಗಿ ಅಪೀಲನ್ನು ಮಾಡಿರ್ತಾರೆ. ಆಗ ಆತನಿಗೆ ಮಾಹಿತಿಯನ್ನು ಕೊಡುವಂತೆ ಹೇಳಿರ್ತಾರೆ. ಸೊ ಆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಹೋಗಿರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡೋಕ್ಕೆ ಬಂದಾಗ ಆತ ಪ್ರಾರಂಭದಲ್ಲಿ ಪಡ್ಕೊಳ್ಳೋದಕ್ಕೆ ನಿರಾಕರಿಸಿರ್ತಾನೆ, ಆನಂತರದಲ್ಲಿ ಕೊಟ್ಟಿರ್ತಾನೆ. ಸೊ ಆ ಒಂದು ಸಂದರ್ಭದಲ್ಲಿ ಆತನನ್ನು ಸಂಬೋಧಿಸಿ ಮಿಯಾನ್ ತಿಯಾನ್ ಪಾಕಿಸ್ತಾನಿ ಅಂತ ಕರೆದಿದ್ದ, ಇದರಿಂದ ಸಾರ್ವಜನಿಕವಾಗಿ ತನಗೆ ನೋವಾಯಿತು, ಇದು ತನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ, ಧಾರ್ಮಿಕ ನಿಂದನೆಯಾಗಿದೆ ಅಂಥೇಳಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಆರೋಪಿಯು ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಸೊ ತಾನು ಕರೆದಿರೋವಂಥದ್ದು ಈ ಒಂದು ಪ್ರಕರಣದಲ್ಲಿ ಆ ರೀತಿ ಕರೆದಂಥದ್ದು ಧಾರ್ಮಿಕ ಭಾವನೆಗೆ ಯಾವುದೇ ರೀತಿಯ ಧಕ್ಕೆ ಉಂಟಾಗೋದಿಲ್ಲ ಅಂಥೇಳಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿರುತ್ತೆ. ಸೊ ಹಾಗಾಗಿ ಅದರಿಂದ ಅಂದರೆ IPC ಸೆಕ್ಷನ್ 298ರಿಂದ ತನ್ನನ್ನು ಡಿಸ್ಚಾರ್ಜ್ ಮಾಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಇದರ ವಿಚಾರಣೆಯನ್ನು ನಡೆಸಿದಂಥ ನ್ಯಾಯಪೀಠ ಆ ರೀತಿ ಮಿಯಾನ್ ತಿಯಾನ್ ಅಥವಾ ಪಾಕಿಸ್ತಾನಿ ಅಂತ ಕರೆಯೋದು ಯಾವುದೇ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡೋದಿಲ್ಲ, ಆದರೆ ಆ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಿಂದಿಸಿ ಕರೆಯೋದು ತಪ್ಪಾಗಿರುತ್ತೆ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಗೊತ್ತಾಗೋದೇನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಪಾಕಿಸ್ತಾನಿ ಅಂತ ಕರೆದ್ರೆ ಅಥವಾ ಮಿಯಾನ್ ತಿಯಾನ್ ಅಂತ ಕರೆದ್ರೆ ಅಥವಾ ಇನ್ಯಾವುದೇ ಒಂದು ಹೆಸರಿನಿಂದ ಅಂದರೆ ಆ ಒಂದು ದೇಶದ ಹೆಸರಿನಿಂದ ಕರೆದಂಥ ಸಂದರ್ಭದಲ್ಲಿ ಆತನ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ಪ್ರಮುಖವಾಗಿ ನೋಡ್ಬೋದಂಥ ಅಂಶ ಆಗಿರುತ್ತೆ. ಸೊ ಆ ರೀತಿ ಹಿನ್ನೆಲೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕರೆಯುವಂಥದ್ದು ಅದು ನಿಂದನೆಯನ್ನು ಮಾಡುವಂಥದ್ದು ತಪ್ಪಾಗಿರುತ್ತೆ. ಸೊ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಿಂದನೆಯನ್ನು ಮಾಡಬಾರ್ದು. ಒಂದು ವೇಳೆ ಆ ರೀತಿ ಮಾಡಿದಂಥದ್ದು ಅಂತರ ಉಂಟಾದಂಥ ಘಟನೆಗಳಿಂದ ಆತನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಅಂತ ಭಾವಿಸೋದಕ್ಕೆ ಬರೋದಿಲ್ಲ ಅನ್ನೋದನ್ನ ಈ ಒಂದು ಪ್ರಕರಣದಿಂದ ತಿಳ್ಕೊಬೋದಾಗಿರ್ತದೆ.